ಮಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇರಾನ್ ಅಮೆರಿಕದ ಸಂಘರ್ಷ ಮತ್ತಷ್ಟು ಉಲ್ಬಣವಾಗಿದೆ. ನೌಕಾ ದಿಗ್ಬಂಧನ ಮುಂದುವರೆದ್ರೆ 100% ಅಂದರೆ 100% ನಿಮ್ಮ ಮೇಲೆ ಪ್ರತೀಕಾರವನ್ನು ತೀರಿಸಿಕೊಳ್ತೀವಿ ಅಂಥೇಳಿ ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಇರಾನ್ ಖಡಕ್ ಆದಂಥ ಎಚ್ಚರಿಕೆಯನ್ನು ಕೊಟ್ಟಿದೆ. ಮತ್ತೊಮ್ಮೆ ಸಂಘರ್ಷ ಆರಂಭವಾದರೆ ಸುಮ್ಮನೆ ಬಿಡೋ ಮಾತೇ ಇಲ್ಲ ಅಂತ ಇರಾನ್ ಘರ್ಜಿಸಿದೆ. ಅಂದರೆ ಇದು ಪರಿಸ್ಥಿತಿ ಮತ್ತಷ್ಟು ವಿಕೋಪಕ್ಕೆ ಹೋಗುವಂತೆ ಮಾಡ್ತಾ ಇದೆ. ನೀವೇನೀಗ ನೌಕಾ ದಿಗ್ಬಂಧನ ಮಾಡ್ತಾ ಇದ್ದೀರಲ್ವಾ, ಅದನ್ನು ಸ್ಟಾಪ್ ಮಾಡಿ, ವಾಪಸ್ ತೆಗೆದುಕೊಳ್ಳಿ. ಇಲ್ಲದೇ ಇದ್ದರೆ ಪರಿಣಾಮ ನೆಟ್ಟಿಗಿರೋದಿಲ್ಲ. ಸುಮ್ಮನೆ ಕೂರಲ್ಲ ನಾವು, ನಿಮ್ಮನ್ನು ಕೂಡ ಹೊಡೆದಾಕ್ತೀವಿ ಅಂತ ಹೇಳಿದೆ ಇರಾನ್. ಯುದ್ಧ ಹೊಸ ಹಂತ ಪ್ರವೇಶ ಮಾಡುತ್ತೆ ಅಂತ ರೆಜಾ ಎಚ್ಚರಿಕೆ ಕೊಟ್ಟಿದ್ದಾರೆ. ನೆತನ್ಯಾಹು ನರಕಕ್ಕೆ ಎಂದು ಟ್ರಂಪ್ಗೆ ಇರಾನ್ ಖಡಕ್ ವಾರ್ನ್ ಮಾಡಿದೆ. ಇರಾನ್ನ ಸುಪ್ರೀಂ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ನ ಕಾರ್ಯದರ್ಶಿ ಮೇಜರ್ ಜನರಲ್ ಮೊಹಸಿನ್ ರೆಜಾಯಿ ಖಡಕ್ ಆದಂಥ ವಾರ್ನ್ ಕೊಟ್ಟಿದ್ದಾರೆ. ಅಂದರೆ ಮತ್ತೊಂದು ಸುತ್ತಿನ ಒಂದು ಸಂಘರ್ಷ ಆರಂಭ ಆಗುತ್ತೆ, ಅದಕ್ಕೆ ನೀವೇ ಎಡೆ ಮಾಡಿ ಕೊಟ್ಟಂಗಾಗುತ್ತೆ ಅಂಥೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈಗೇನು ಅಮೇರಿಕ ಹಾರ್ಮುಜ್ ಜಲಸಂಧಿ ಮೇಲೆ ನಿರಂತರವಾಗಿ ತಮ್ಮ ಹಿಡಿತವನ್ನು ಸಾಧಿಸ್ತೀವಿ ಅಂತ ಹಠಕ್ಕೆ ಬಿದ್ದಿದೆ. ನಮ್ಮದೇ ಅಂತ ಏನು ಟ್ರಂಪ್ ಘೋಷಣೆ ಮಾಡಿದರು, ಅದಾದ ಮೇಲೆ ನಡೀತಿರುವಂಥ ಕೆಲವೊಂದಿಷ್ಟು ಬೆಳವಣಿಗೆಗಳಿದು. ಈಗ ಅವರು ತಮ್ಮ ಹಡಗುಗಳೇನಿದೆ, ನೌಕಾ ನೆಲೆಗಳೇನಿದ್ದಾವೆ, ಅವುಗಳನ್ನು ಕೂಡ ಅಲ್ಲಿ ಹಾರ್ಮುಜ್ ಜಲಸಂಧಿಯ ಸುತ್ತಮುತ್ತ ಲ್ಯಾಂಡ್ ಮಾಡಿಸಿದ್ದಾರೆ. ಹಾಗಾಗಿಯೇ ಈಗ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಮೇರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ. ಮತ್ತು ನೆತನ್ಯಾಹುವರೆಗೂ ಕೂಡ ಒಂದು ಸಂದೇಶ ಹೋಗಿದೆ ಖಡಕ್ಕಾಗಿ, ಇಲ್ಲಿಗೆ ಸುಮ್ಮನಿರಿ, ಮತ್ತೆ ನೀವೇ ಕಂಟಿನ್ಯೂ ಮಾಡಿದರೆ ನಾವು ಅದನ್ನು ಎಂಡ್ ಮಾಡಬೇಕಾಗುತ್ತೆ ಅನ್ನುವಂತಹ ಸಂದೇಶ ಈಗ ಇರಾನಿಂದ ಬಂದಿದೆ. ಟ್ರಂಪ್ ಇದಕ್ಕೆ ಯಾವ ರೀತಿ ಉತ್ತರ ಕೊಡ್ತಾರೆ ನೋಡಬೇಕು.